ಅರ್ಹರ ಮುಂದೆ ವ್ಯಂಗ್ಯವಿಲ್ಲದೆ ತಪ್ಪೊಪ್ಪಿಗೆ ಹಾಗೂ ಮತ್ತೆ ಅದೇ ತಪ್ಪು ಮಾಡೋದಿಲ್ಲ ಎಂಬ ಭರವಸೆ ನಿಜವಾದ ಪಶ್ಚಾತ್ತಾಪ. ನಮ್ಮ ಸಮಸ್ಯೆಗಳು ನಮ್ಮನ್ನು ಮಣಿಸಲು ನಾವೆಂದಿಗೂ ಅವಕಾಶ ನೀಡಬಾರದು. ಕನಸು ಜಾದುವಿನಂತೆ ನನಸಾಗಿ ಬಿಡುವುದಿಲ್ಲ. ಪರಿಶ್ರಮ, ಬದ್ಧತೆ, ಬೆವರು ಎಲ್ಲವನ್ನೂ ಅದು ಬೇಡುತ್ತದೆ. ನಮ್ಮ ಕೆಲಸಗಳು ಅಸಾಧಾರಣವಾಗಿದ್ದರೆ ಮಾತ್ರ ನಮಗೆ ಮನ್ನಣೆ ದೊರೆಯುವ ಅವಕಾಶವಿರುತ್ತದೆ. ಬೇರೆಯವರಿಗೆ ಏನು ಮಾಡಬೇಕು ಎಂದಷ್ಟೇ ಹೇಳಿ, ಹೇಗೆ ಮಾಡಬೇಕೆಂದು ಬೇಡ. ಅವರು ತಮ್ಮ ಬುದ್ಧಿಯಿಂದ ಕಾರ್ಯ ಮಾಡುತ್ತಾರೆ. ಪರಿಸ್ಥಿತಿಗಳನ್ನು ಹಾಗೆಯೇ ಬಿಟ್ಟುಬಿಟ್ಟರೆ ಅದು ಎಂದಿಗೂ ಸರಿಹೊಂದುವುದಿಲ್ಲ. ಬೇರೆಯವರು ನೀಡುವ ಉಪದೇಶ ಕೇಳು, ಆದರೆ ನೀನು ಆಯ್ದು ಜನರಿಗೆ ಮಾತ್ರ ಉಪದೇಶಿಸು. ಪ್ರತಿಯೊಬ್ಬರೂ ನಿಮಗೆ ನೋವುಂಟು ಮಾಡುವವರೇ, ಆದರೆ ಯಾರು ನೀಡುವ ನೋವಿನ ಬಗ್ಗೆ ದುಃಖಿಸಬೇಕು ಎಂಬ ಬಗ್ಗೆ ಸ್ಪಷ್ಟವಾಗಿರಬೇಕು. ಉಪದೇಶ ಮಾಡುವುದರಿಂದ ಒಬ್ಬನ ಸ್ವಭಾವ ಬದಲಾಯಿಸಲು ಸಾಧ್ಯವಿಲ್ಲ. ನೀರನ್ನು ಚೆನ್ನಾಗಿ ಕುದಿಸಿದರೂ ಅದು ತಣ್ಣಗೆ ಆಗುವುದು. ಅನ್ಯಾಯವನ್ನು ತಡೆಗಟ್ಟುವ ಅಧಿಕಾರ ನಮಗೆ ಇಲ್ಲದಿರುವ ಸಂದರ್ಭ ಬರಬಹುದು, ಆದರೆ ಅದನ್ನು ಪ್ರತಿಭಟಿಸಲು ಸಾಧ್ಯವಾಗಿರುವ ಸಂದರ್ಭ ಎಂದಿಗೂ ಬರದು. ಯಶಸ್ವಿಯಾಗುತ್ತೇನೆ ಎಂಬ ವೈಯಕ್ತಿಕ ದೃಢ ನಿರ್ಧಾರ ನಿಮ್ಮ ಯಶಸ್ಸಿನಲ್ಲಿ ಬೇರೆಲ್ಲದಕ್ಕಿಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಸಂತೆಯಲ್ಲಿದ್ದು ಏಕಾಂತತೆಯತ್ತ ಮುಖ ಮಾಡುವುದು ಸಜ್ಜನರ ಲಕ್ಷಣ. ಸೋಲೆಂದರೆ ಕೆಲಸವೊಂದನ್ನು ಪುನಃ ಮತ್ತಷ್ಟು ಜಾಣತನದಿಂದ ಆರಂಭಿಸಲು ಸಿಗುವ ಒಂದು ಸುವರ್ಣಾವಕಾಶ. ನೈತಿಕತೆಯನ್ನು ಆಚರಿಸದೆ ಕೇವಲ ಬೋಧಿಸುವವರ ಬಗ್ಗೆ ಎಚ್ಚರದಿಂದಿರಬೇಕು. ಪರೋಪಕಾರದಿಂದ ಬರುವ ಪುಣ್ಯವು 100 ಯೋಗಗಳನ್ನು ಮಾಡಿದರೂ ಬರುವುದಿಲ್ಲ. ಹಿಂದೆ ನೋಡುತ್ತಾ ಉಳಿಯಬೇಡಿ, ಮುಂದಡಿಯಿಡಿ. ಹಳೆಯದಕ್ಕೆ ಚಿಂತಿಸುತ್ತಾ ಉಳಿದರೆ ಹೊಸದನ್ನು ಸೃಷ್ಟಿಸುವುದು ಅಸಾಧ್ಯ. ಪೆನ್ಸಿಲ್ ಅನ್ನು ಬಲವಾಗಿ ಒತ್ತಬೇಡಿ, ಅಳಿಸಲಾಗದ ಗುರುತು ಉಂಟಾದೀತು. ಹಾಗೆಯೇ ಸಂಬಂಧಗಳು. ಗುರಿ ತಲುಪುವುದು ಮುಖ್ಯವೇ ಸರಿ, ಆದರೆ ಸಾಗುವ ಮಾರ್ಗವೂ ಅಷ್ಟೇ ಮುಖ್ಯ. ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಹೊಣೆಗಾರಿಕೆ ನನ್ನೊಬ್ಬನದೇ ಎಂಬಂತೆ ಕೆಲಸ ಮಾಡಿ ನಾಯಕರಾಗುವಿರಿ. ಕೊಟ್ಟ ಕೆಲಸ ಮಾಡಿ ಮುಗಿಸಿ ಭರವಸೆ ಉಳಿಸಿಕೊಳ್ಳಿ. ಎಲ್ಲವನ್ನೂ ಸುಲಭದಲ್ಲಿ ಗಳಿಸಬಹುದು, ನಂಬಿಕೆಯನ್ನಲ್ಲ. ಮಾರ್ಗ ನಾವೇ ಆರಿಸಿಕೊಂಡ ಮೇಲೆ ನಾವೇ ಹೆಜ್ಜೆ ಹಾಕಬೇಕು. ಗುರಿ ಮುಟ್ಟಬೇಕಲ್ಲ. ನೀವು ದೃಢವಾಗಿ ನಿಲ್ಲುವ ಮುನ್ನ ನೀವು ಕಾಲಿಟ್ಟಿರುವ ನೆಲ ಸರಿಯಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇತರರನ್ನು ಅರಿಯಲು ಬುದ್ಧಿವಂತಿಕೆ ಬೇಕು. ತನ್ನನ್ನು ತಾನು ಅರಿಯಲು ಜ್ಞಾನೋದಯ ಆಗಬೇಕು. ಶಿಕ್ಷಣದ ಬೇರುಗಳು ಕಹಿಯಾಗಿವೆ, ಆದರೆ ಹಣ್ಣುಗಳು ಮಾತ್ರ ಬಲು ಸಿಹಿ. ಹಿಂಸೆಯ ಆಧಾರದ ಮೇಲೆ ಶಾಶ್ವತವಾದುದನ್ನು ಸಾಧಿಸಲು ಎಂದಿಗೂ ಸಾಧ್ಯವಿಲ್ಲ.
ನಾವು ಮಾಡುವ ಕೆಲಸದ ಗುಣಮಟ್ಟ ದೇವರನ್ನು ಮೆಚ್ಚಿಸುವುದು ಹೊರತು ಕೆಲಸದ ಗಾತ್ರವಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.